ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ನಾವು ಮೊದಲು ನೆನಪಿಸ್ಕೊಳ್ಳೋದು ದೇವರನ್ನು. ಅದೇ ರೀತಿಯಲ್ಲಿ ನಾವು ದಿನ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಕೆಲವೊಮ್ಮೆ ನಮ್ಗೆ ಇಷ್ಟ ಆಗುವಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೋಗಬೇಕು ಅಂತ ತುಂಬ ಟ್ರೈ ಮಾಡ್ತೀವಿ, ಆದರೆ ಅದು ಆಗ್ತಾ ಇರೋದಿಲ್ಲ. ಆವಾಗ ಬೇಜಾರಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೇ ಗೊತ್ತಿಲ್ಲದಂಗೆ ಇನ್ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಹೋಗಿ ಬರ್ತೀರ. ಅದು ಹೆಂಗೆ ಹೋದ್ರಿ, ಯಾಕೆ ಹೋದ್ರಿ, ಒಂದಕ್ಕೂ ಉತ್ತರ ಸಿಗಲ್ಲ. ಆದರೆ ಹೋಗಿ ಬಂದ್ರಿ ಅನ್ನೋ ನೆಮ್ಮದಿ ಇರುತ್ತೆ. ಈ ಸಲ ನಮಗೂ ಹಂಗೆ ಆಯಿತು ಅಂತ ಅನಿಸುತ್ತೆ. ಬನ್ನಿ ಹೋಗಿ ಬರೋಣ ಅಯೋಧ್ಯೆಗೆ. ಜೈ ಶ್ರೀರಾಮ್. ನಾವು ಮಾಡಿದ ಪ್ಲ್ಯಾನ್ ಪ್ರಕಾರ ಇಲ್ಲಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲಿ ಬಸ್ ಕ್ಯಾಚ್ ಮಾಡಿ, ಅಲ್ಲಿಂದ ಏರ್ಪೋರ್ಟಿಗೆ ಹೋಗಿ, ಏರ್ಪೋರ್ಟಲ್ಲಿ ನಮ್ಮ ಅಣ್ಣನ ಮೀಟ್ ಮಾಡಿ, ಅಲ್ಲಿಂದ ನಾವು ಸೀದಾ ಬಂದಿದ್ದು ಅಯೋಧ್ಯೆಗೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ವ್ಲಾಗ್ ಫ್ರಮ್ ಅಯೋಧ್ಯ. ಈಗ ಜಸ್ಟು ಏರ್ಪೋರ್ಟಿಂದ ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಟ್ಯಾಕ್ಸಿ ಅಂತ ಎಲ್ಲ ನುಗ್ತಾರೆ. ನಾವು ಹೊರಗಡೆ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಅಣ್ಣ ಅವನು ಹೇಮಂತ್ ಅಂತ, ಯಾವತ್ತೂ ನೀವು ಕಂಡಿಲ್ಲ ಅನಿಸುತ್ತೆ ಬ್ಲಾಗಲ್ಲಿ. ಸೊ ಹೇಗಿತ್ತು ಜರ್ನಿ? ಸಖತ್ತಾಗಿತ್ತು. ಅದರಲ್ಲೂ ಕೆಳಗಿಳಿದ ಮೇಲೆ ಎಲ್ಲರೂ ಫ್ಲೈಟಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದ್ರಲ್ಲ, ಸಖತ್ ರೋಮಾಂಚ. ಫುಲ್ಲು ಜೈ ಶ್ರೀರಾಮೇ ಫುಲ್ಲು. ಬಂದ ತಕ್ಷಣ, ಇಳಿದ ತಕ್ಷಣ ಬಸ್ ಹತ್ತಿದ್ರು ಅದೇನೆ, ಫ್ಲೈಟ್ ಹತ್ತಿದ್ರು ಅದೇನೆ. ಸೊ ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಅಲ್ಲಿಂದ ಒಂದು ಆಟೋ ಇಟ್ಕೊಂಡು ನಾವು ಬುಕ್ ಮಾಡಿದ ರೂಮಿಗೆ ತಲುಪಿ ಫ್ರೆಶ್ ಅಪ್ ಆಗಿ ನಾವು ಸೀದಾ ಹೊರಟಿದ್ದು ಹನುಮಾನ್ ಗಡಿ. ವೆಲ್ಕಮ್ ಬ್ಯಾಕ್. ಈಗ ನಾವು ಫ್ರೆಶ್ ಎಲ್ಲ ಆಗಿಬಿಟ್ಟು ಒಂದು ರೌಂಡ್ ಊಟ ಮಾಡಿಕೊಂಡು ಫಸ್ಟು ಹನುಮಾನ್ ಗಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತೀತಿ ಏನು ಅಂತಂದರೆ, ರಾಮನ ದರ್ಶನ ಮಾಡೋಕ್ಕೆ ಮುಂಚೆ ಫಸ್ಟು ಹನುಮಂತನ ದರ್ಶನ ಮಾಡಿ ಇಲ್ಲಿಂದ ಹೋಗಬೇಕು ಅಂತ ರೂಲ್ಸ್ ಇದೆ. ಸೊ ಅದನ್ನು ಪಾಲನೆ ಮಾಡಿಕೊಂಡು ಫುಲ್ ನೀಟಾಗಿ ಅಟೆಂಡ್ ಬಂದಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಹನುಮಾನ್ ಗಡಿ ಅದು. ಸೊ ಈ ಥರ ಎಲ್ಲ ಫುಲ್ಲು ಈ ಥರ ಆರೆಂಜಲ್ಲಿ ಫುಲ್ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಇಡೀ ಅಯೋಧ್ಯೆನ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಪದ್ಧತಿ ಏನು ಅಂದರೆ, ಇಲ್ಲಿ ಒಂದು ಪೇಡ ಸಿಗುತ್ತೆ, ಸ್ಪೆಷಲ್ ಪೇಡ ಮತ್ತು ಲಾಡು ಇರುತ್ತೆ. ಅದನ್ನು ನೀವು ಹನುಮಂತನಿಗೆ ಇದಕ್ಕೆ ಪ್ರಸಾದ ಥರ ಕೊಟ್ಟರೆ ಅವರು ಅದನ್ನು ದೇವರಿಗೆ ಮುಟ್ಟಿಸ್ಬಿಟ್ಟು ವಾಪಸ್ ಅರ್ಧ ಕೊಡ್ತಾರೆ. ಸೊ ಅದನ್ನು ನೀವು ಇಲ್ಲಿ ಬಂದಾಗ ಅದನ್ನು ಮಾಡಿ ಮರಿಬೇಡಿ. ಟ್ರೆಡಿಷ್ನಲ್ ಆಗಿ ಹಣೆಗೆ ಶ್ರೀರಾಮ್ ಅಂತ ಇಡಿಸ್ಕೊಂಡು ಅದೇ ಒಂದು ಫೀಲ್ನಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ವೆಲ್ಕಮ್ ಬ್ಯಾಕ್. ಈಗ ಹನುಮಾನ್ ಗಡಿದು ದರ್ಶನ ಮಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 6:30 ಆಗಿಬಿಟ್ಟಿದೆ. ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಣ್ಣ ಚೆಕಿಂಗ್ ನಡೀತಾ ಇದೆ. ಅದಾದಮೇಲೆ ಇಲ್ಲಿ ನಮ್ಮ ಬ್ಯಾಗ್ಸು, ಮೊಬೈಲ್ಸು, ಕ್ಯಾಮ್ರಾಸ್ ಎಲ್ಲ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಳಗಡೆ ಏನೂ ಅಲೋ ಮಾಡೋದಿಲ್ಲ. ಸೊ ದರ್ಶನ ಮಾಡ್ಕೊಂಡು ಬಂದುಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ. ನಮಸ್ಕಾರ. ದರ್ಶನ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಕ್ಯೂನೆಲ್ಲ. ಸೊ ನಾವು ಆ್ಯಕ್ಚುಲಿ ತುಂಬ ಆರಾಮಾಗಿ ಈಸಿಯಾಗಿ ನಾವು ದರ್ಶನ ಮಾಡಿದ್ವಿ. 2 ಸರಿ ದರ್ಶನ ಆಯಿತು ಇನ್ಫ್ಯಾಕ್ಟ್. ಆಮೇಲೆ ಏನು ಹೇಳೋದು, ದೇವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಾರಲ್ಲ, ಹಾಗೆ ತುಂಬ ಚೆನ್ನಾಗಿದೆ. ದೇವ್ರನ್ನ ನೋಡೋಕ್ಕೆ, ರಾಮನ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ. ಅದನ್ನು ನೋಡಿಕೊಂಡು ನಾವೀಗ ಸರಯೂ ಘಾಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆರತಿ ಎಲ್ಲ ಮಾಡ್ತಾರಂತೆ. ಸೊ ಅದನ್ನೊಂದು ಸರಿ ನೋಡೋಣ ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಹೇಗಿತ್ತು ಹೇಮಂತ್ ದರ್ಶನ? ನೋಡಿ, ಅಷ್ಟು ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಭಾಳ ಒಂಥರ ಏನನ್ಬೋದು ಅಂದರೆ ಎಮೋಷ್ನಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸರಯೂ ಘಾಟ್ಗೆ ಹೋಗಿ ತಲುಪೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಮಗೆ ಆರತಿ ಮಿಸ್ ಆಯಿತು. ಹಾಗೆ ಅಲ್ಲಿ ಒಂದು ಲೇಸರ್ ಶೋ ನಡೀತಾ ಇತ್ತು. ಅದನ್ನು ಸ್ವಲ್ಪ ನೋಡಿಕೊಂಡು ಹಾಗೆಯೇ ಅಲ್ಲೇ ಇದ್ದಂತಹ ಲತಾ ಚೌಕ್ಗೆ ಹೋದ್ವಿ.
ಇಲ್ಲಿ ಲತಾ ಮಂಗೇಶ್ಕರ್ ಅವರ ನೆನಪಿನಲ್ಲಿ ಮಾಡಿರೋಂಥ ದೊಡ್ಡ ವೀಣೆ ಸ್ಕಲ್ಪ್ಚರ್ ಇದೆ. ಅದನ್ನು ನೋಡೋದೇ ಒಂದು ಆನಂದ ಅಂತ ಹೇಳ್ಬೋದು. ಹೀಗೆ ನಮ್ಮ ಮೊದಲನೇ ದಿನ ಕಳೆದು ನೆಕ್ಸ್ಟ್ ದಿನದ ಪ್ಲ್ಯಾನ್ಗೆ ರೆಡಿ ಆದ್ವಿ. ಗುಡ್ ಮಾರ್ನಿಂಗ್. ಸೊ ಡೇ 2 ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಫಾಗ್ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಕ್ಚುಲಿ ಈಗ 6 ಗಂಟೆ ಟೈಮು. ಈಗ ನಾವು ಲತಾ ಚೌಕ್ ಹೊರಟಿದ್ದೀವಿ, ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ. ಅಲ್ಲಿಂದ ವಾರಣಾಸಿಗೆ ಹೋಗಿ ಕಾಶಿ ವಿಶ್ವನಾಥ ನೋಡಿಕೊಂಡು ಹಾಗೆ ಸುತ್ತಮುತ್ತ ನೋಡಿಕೊಂಡು ಬರೋ ಐಡಿಯಾ ಇದೆ. ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಮೈ ಕೊರಿಯೋ ಚಳಿನಲ್ಲಿ ಒಂದು ದೊಡ್ಡ ವಾಕ್ ಮಾಡಿ ಮಧ್ಯದಲ್ಲಿ ನಮ್ಮ ಸುಪ್ರಭಾತ ಕೇಳಿ ಬಿಸಿ ಬಿಸಿಯಾಗಿ ಟೀ ಕುಡಿದು ಬ್ಯೂಟಿಫುಲ್ ಅಯೋಧ್ಯೆ ಮಾರ್ನಿಂಗ್ಸ್ನ ಎಂಜಾಯ್ ಮಾಡ್ತಾ ಹಾಗೆ ಲತಾ ಚೌಕ್ಗೆ ಹೋಗಿ ಅಲ್ಲಿಂದ ನಾವು ಟ್ಯಾಕ್ಸಿ ಎತ್ಕೊಂಡು ಸೀದಾ ಹೋಗಿದ್ದು ವಾರಣಾಸಿ. ವೆಲ್ಕಮ್ ಬ್ಯಾಕ್. ಈಗ ವಾರಣಾಸಿಗೆ ಬಂದು ರೀಚ್ ಆಗಿದ್ದೀವಿ. ಜಸ್ಟ್ ಬಂದ್ವಿ, ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಈಗ ಕಾಶಿ ವಿಶ್ವನಾಥ ಟೆಂಪಲ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ, ತುಂಬ ಜನ, ಚಿಕ್ಕ ಚಿಕ್ಕ ಜಾಗ, ಗಲ್ಲಿಗಳು ನೋಡ್ಬೋದು. ತುಂಬ ಜನ ಓಡಾಡ್ತಾ ಇರ್ತಾರೆ. ಸೊ ಓವರ್ವೆಲ್ಮಿಂಗ್ ಅನ್ಸುತ್ತೆ, ಬಟ್ ಇಟ್ಸ್ ಅ ಗುಡ್ ಫೀಲಿಂಗ್. ಸೊ 7:30 ಹೊರಟ್ವಿ. 7:30 ಸುಲ್ತಾನ್ಪುರ್ ಅಂತ ಇದೆ, ಅಲ್ಲಿ ತಿಂಡಿಗೆ ನಿಲ್ಸಿದ್ವಿ. ತುಂಬ ಚೆನ್ನಾಗಿತ್ತು, ಪೂರಿ ಸಬ್ಜಿ. ಹೋಗೋಣ, ಹೋಗಿ ನೋಡೋಣ. ಈಗ ಬಂದಿದ್ದೀವಿ ಮಂದಿರ ಹತ್ರ. ಕಾಂಪ್ಲೆಕ್ಸ್ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ಬೋದು. ಅದು ತುಂಬ ರಶ್ ಇದೆ, ಸಿಕ್ಕಾಪಟ್ಟೆ ಓವರ್ವೆಲ್ಮಿಂಗ್ ಅಂತ, ಸಿಕ್ಕಾಪಟ್ಟೆ ಓವರ್ವೆಲ್ಮಿಂಗ್ ಕಾಣಿಸ್ತಾ ಇದೆ ನೋಡಿ. ಅದೇ ಟೆಂಪಲ್ ಕಾಂಪ್ಲೆಕ್ಸ್. ದೇವಸ್ಥಾನದೊಳಗಡೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಲಿ ಅಥವಾ ಬ್ಯಾಗ್ಸ್ ಆಗಲಿ ಅಲೋ ಮಾಡಲ್ಲ. ಸೊ ದರ್ಶನ ಮಾಡಿಕೊಂಡು ಮೊದಲು ನಾವು ಮಾಡಿದ್ದು ಒಳ್ಳೆ ಊಟ. ನೋಡಿ, ಇಲ್ಲಿ ವಾರಣಾಸಿಲಿ ನಮ್ಮ ಕನ್ನಡ ಫಿಲಮ್ ನೋಡೋದೇ ಒಂದು ಖುಷಿ. ಬಚ್ಚನ್ ಬರ್ತಾ ಇದೆ. ಈಗ ದರ್ಶನ ಮಾಡ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗೋ ಹಿಂಗೋ ಮಾಡಿ ದರ್ಶನ ಮಾಡಿದ್ದೀವಿ. ಆಲ್ಮೋಸ್ಟ್ 2 hours ಆಯಿತು ದರ್ಶನ ಮಾಡೋಕ್ಕೆ. ನಾವು 12 o'clock ಒಳಗೆ ಹೋಗಿದ್ದು, ಇವಾಗ ಆಲ್ರೆಡಿ 2:30 ಆಗಿದೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮಸ್ಜಿದ್, ಜ್ಞಾನವಾಪಿ ಮಸ್ಜಿದ್ ಎಲ್ಲ ನೋಡಿದ್ವಿ. ಅಲ್ಲಿಗೆ ಯಾವ ಕೇಸ್ ಫೈಲ್ಸು ಬೇಕಾಗಲ್ಲ, ಸುಮ್ಮನೆ ಅದನ್ನು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ನಮ್ಮದೇ ಅಂತಲೇ. ಹೊರಗಡೆನೇ ಮಾತಾಡ್ಬಿಡುತ್ತೆ ನಮ್ಮ ಸನಾತನ ಧರ್ಮದ್ದು ಎಲ್ಲನೂ. ಸೊ ತುಂಬ ಚೆನ್ನಾಗಿತ್ತು. 2 ಸರಿ ದರ್ಶನ ಆಯಿತು. ನನ್ನ ಪುಣ್ಯ ಏನೋ 2 ಸರಿ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ಈಗ ಊಟ ಮಾಡಿಕೊಂಡು ಗಂಗಾ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಲೆಟ್ಸ್ ಸಿ. ನಮಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಾವು ಗಂಗೆ ಘಾಟಲ್ಲಿ ಒಂದು ಬೋಟ್ ಹೈರ್ ಮಾಡಿದ್ವಿ. ಅಷ್ಟು ಟ್ರಾಫಿಕ್ ಮತ್ತು ಜನಗಳ ಮಧ್ಯೆ ಇದ್ದಿದ್ದು ನಮಗೆ ಗಂಗೆಗೆ ಬಂದು ತುಂಬ ಕಾಮಾಗಿ ಫೀಲ್ ಆಯಿತು. ಆ ಸೈಲೆನ್ಸು, ಅಷ್ಟು ವಿಶಾಲವಾಗಿರುವಂಥ ಗಂಗಾ ನದಿ ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡೋಯ್ತು. ಹಿರಿಯರ ಹತ್ರ ನಾವು ಆಶೀರ್ವಾದ ಪಡಿಬೇಕಾದ್ರೆ ಅವ್ರನ್ನ ಭುಜ ಎತ್ತಿ ತಬ್ಗೊಳ್ತಾರಲ್ಲ, ಆ ರೀತಿ ಅನುಭವ ಆಯಿತು. ಅದನ್ನು ಸುಮ್ಮನೆ ಫೀಲ್ ಮಾಡ್ತಾ ಹೋದ್ವಿ. ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ ಒಂದು 45 ಮಿನಿಟ್ಸಿಂದ ಈ ಗಂಗೆ ಓಡಾಡ್ತಾ ಇದ್ವಿ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ತುಂಬ ಪೀಸ್ಫುಲ್ ಆಗಿದೆ, ತಂಪಗೆ ಒಳ್ಳೆ ಗಾಳಿ ಬರ್ತಾ ಇದೆ. ನೆಕ್ಸ್ಟ್ ನೈಟ್ ನಮ್ಮ ದೇಶದ ನದಿ ತಾಯಿ ಗಂಗಾ ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಲಿ, ನಿಮಗೂ ಎಲ್ಲ ಆಶೀರ್ವಾದ ಮಾಡಲಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಹೊಸದಾಗಿ ಮಾಡಿರೋ ಕಾಂಪ್ಲೆಕ್ಸು. ಇಲ್ಲಿ ಏನೂ ಇರಲಿಲ್ಲ ಮುಂಚೆ. ಸೊ ಇವಾಗ ಎಲ್ಲ ಹೊಡೆದ್ಬಿಟ್ಟು ತುಂಬ ದೊಡ್ಡದಾಗೆ ನೀಟಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ. ಹೀಗೆ ನಾವು ಕಾಶಿ ವಿಶ್ವನಾಥ ಹಾಗೂ ಗಂಗೆನ ನೋಡಿಕೊಂಡು ವಾಪಸ್ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ಮತ್ತೆ ಇನ್ನೊಂದು ಜಾಗ ಬಾಕಿ ಇತ್ತು, ಕಾಲಭೈರವ ದೇವಸ್ಥಾನ. ಅದನ್ನು ಸಹ ನಾವು ನೋಡಿಕೊಂಡು ವಾಪಸ್ ನಮ್ಮ ಪ್ಲ್ಯಾನ್ ಪ್ರಕಾರ ಅಯೋಧ್ಯೆಗೆ ಹೊರಟ್ವಿ. ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ 6:30 7 ಗಂಟೆಗೆ ಎದ್ಬಿಟ್ಟು ಈಗ 8-8:30 ಇನ್ನೊಂದ್ಸರಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದೆ, ನೋಡೋಣ. ಕಮ್ಮಿ ಜನ ಇರ್ಬೋದು, ಮೋಸ್ಟ್ ಪ್ರಾಬಬ್ಲಿ. ಜನ ಅಂತೂ ಕಾಣ್ತಾ ಇದ್ದಾರೆ.
ನೋಡೋಣ ಲಾಕರ್ಲೆಲ್ಲ ಬ್ಯಾಗೆಲ್ಲ ಕೊಟ್ಬಿಟ್ಟು ಪ್ರೊಸೀಡ್ ಫರ್ದರ್. ಈಗ ದರ್ಶನ ಆಯಿತು. ಸೆಕೆಂಡ್ ರೌಂಡ್ ದರ್ಶನ ಆಯಿತು, ಥರ್ಡ್ ರೌಂಡ್ ದರ್ಶನ ಆ್ಯಕ್ಚುಲಿ. ಹಗ್ಲೊತ್ತಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಟೆಂಪಲ್ ನೋಡೋಕ್ಕೂ ಚೆನ್ನಾಗಿದೆ, ಹಾಗೆಯೇ ದೇವ್ರು ನೋಡೋಕ್ಕಂತೂ ಇನ್ನೂ ಚೆನ್ನಾಗಿದೆ ಹಗ್ಲೊತ್ತಲ್ಲಿ. ಸೊ ಐ ಸಜೆಸ್ಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಗ್ಲೊತ್ತೇ ಬನ್ನಿ. ನೈಟು ಚೆನ್ನಾಗಿರುತ್ತೆ, ಬಟ್ ಹಗ್ಲೊತ್ತು ಟ್ರೈ ಮಾಡಿ ಜಾಸ್ತಿ ಬರೋಕ್ಕೆ. ಆ್ಯಂಡ್ ಸ್ವಲ್ಪ ರಶ್ ಇತ್ತು ಹಗ್ಲೊತ್ತಲ್ಲಿ, ತುಂಬ ಜನ ಇದ್ದರು. ಇವಾಗ ತುಂಬ ರಶ್ ಇತ್ತು. ಒಂದು ಖುಷಿ ಏನು ಅಂತಂದರೆ, ನೀವು ಮೆಟ್ಲತ್ತಿ ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿಂದನೇ ದೇವ್ರು ಕಾಣಿಸ್ಬಿಡುತ್ತೆ. ಸೊ ಅದು ನಿಮ್ಗೆ ಎಲ್ಲೂ ಸಿಗಲ್ಲ ಆ ಥರ. ಸೊ ನೋಡ್ತಾನೇ ಇರ್ಬೋದು ನೀವು ಗರ್ಭಗುಡಿ. ಒಂದು 30 ಮೀಟರ್ಸ್ ದೇವ್ರ ದರ್ಶನ ಮಾಡ್ಕೊಂಡೇ ಮುಂದಕ್ಕೆ ಹೋಗ್ತೀವಿ. ಹೌದೌದು, 30-40 ಮೀಟರ್ ನಡ್ಕೊಂಡು ಹೋಗ್ತಾ ಇದ್ರೆ ಕಾಣಿಸ್ತಾನೆ ಇರುತ್ತೆ ದೇವರು, ನೋಡ್ಕೊಂಡೇ ಹೋಗ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಸೊ ಐ ಥಿಂಕ್ ಈ ಟ್ರಿಪ್ನಲ್ಲಿ 3ನೇ ಸಲಿಗೆ ಮುಕ್ತಾಯ ಮಾಡಿದ್ದೀವಿ ದರ್ಶನನ, ರಾಮನ ದರ್ಶನ. ಈಗ ನೆಕ್ಸ್ಟ್ ಇನ್ನೊಂದು 2 ಪ್ಲ್ಯಾನ್ ಇದೆ, ನೋಡೋಣ. ನಮಸ್ಕಾರ. ಸೊ ಹಿಂದ್ಗಡೆ ನೀವು ನೋಡ್ತಿರ್ಬೋದು ವ್ಯಾನು, ಕನ್ನಡದಲ್ಲಿದೆ, ಅದಮ್ಯ ಚೇತನ ಅಂತ. ಸೊ ಶ್ರೀ ಅನಂತಕುಮಾರ್ ಅವರ ವೈಫ್ ಅವ್ರದ್ದು ಆರ್ಗನೈಸೇಷನ್ ಇದೆ, ಅದಮ್ಯ ಚೇತನ ಅಂತ. ಅಲ್ಲಿಂದ ಸೊ ಅಯೋಧ್ಯೆಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಫ್ರೀ ಫುಡ್ ಇದು ಮಾಡ್ತಾಯಿದ್ದಾರೆ. ಯಾರೇ ಬಂದರೂ ಫ್ರೀ ಆಗಿರುತ್ತೆ. ಸೊ ನಾವೀಗ ಜಸ್ಟ್ ಬಂದು ಇಡ್ಲಿ ಕೊಟ್ಟಿದ್ದರು, ಇಡ್ಲಿ ತಿಂದ್ಬಿಟ್ಟು ಈಗ ತುಂಬ ಚೆನ್ನಾಗಿತ್ತು ಇಡ್ಲಿ. ಸೊ ಈಗ ಹೊರಡ್ತಾ ಇದ್ವಿ. ಲೊಕೇಶನ್ ಹಾಕಿರ್ತೀನಿ, ಸೊ ನೀವು ಯಾರಾದರೂ ಇಲ್ಲಿಗೆ ಬಂದರೆ ಇದನ್ನು ಯುಟಿಲೈಸ್ ಮಾಡ್ಕೊಂಡು ಅಂತ ಹೇಳ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅದನ್ನೇ ಚೇತನ. ನಮಸ್ಕಾರ. ಈಗ ನಾವು ದಶರಥ್ ಮಹಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದರದ್ದು ಪ್ರತೀತಿ ಏನು ಅಂತಂದರೆ, ಇಲ್ಲಿ ರಾಜ ದಶರಥ್ ಅವರು ಇಲ್ಲೇ ಇದ್ದಿದ್ದು ಅಂತ ಹೇಳ್ತಾರೆ. ಸೊ ಜನ ಅಂತೂ ಇದ್ದಾರೆ ರೆಗ್ಯುಲರಾಗಿ, ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಇದ್ದಾರೆ. ನೋಡೋಣ ಮುಂದೆ ಏನಿದೆ ಅಂತ. ನೋಡಿ, ರಾಜ ದಶರಥ್ ಅವ್ರು ಇಲ್ಲೇ ಇದ್ದಿದ್ದು ಅಂತ ಹೇಳ್ತಾರೆ. ನೋಡೋಕೆ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಒಳಗಡೆ ಐ ಥಿಂಕ್ ದೇವರಿದೆ ಅಂತ ಕಾಣುತ್ತೆ. ಪ್ರಾಬ್ಲಿ ಪರದೆ ಹಾಕಿದ್ದಾರೆ, ಮೂರ್ತಿಗಳಿದೆ ಅಲ್ಲಿ, ದಶರಥ, ರಾಮ, ಸೀತೆ ಎಲ್ಲರದ್ದು. ಬಟ್ ತುಂಬ ನೋಡೋಕೆ ತುಂಬ ಚೆನ್ನಾಗಿದೆ. ಮುಚ್ಚಿದ್ದಾರೆ, ಪರದೆ ಮುಚ್ಚಿದ್ದಾರೆ. ನಮಸ್ಕಾರ. ಈಗ ನಾವು ಬಂದಿರೋದು ಕನಕ್ ಭವನ್ ಅಂತ ಹೇಳಿ. ಇಲ್ಲಿದು ಸ್ಪೆಷಲ್ ಏನು ಅಂತಂದರೆ, ರಾಮ ಸೀತೆಯವರು ಮದುವೆ ಆದಮೇಲೆ ಅವ್ರು ಇಲ್ಲೇ ಇದ್ದಿದ್ದು ಅಂತ ಹೇಳ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ. ನೋಡಿ, ಈ ಥರ ಇಷ್ಟು ದೊಡ್ಡದಾಗೆ ತುಂಬ ಚೆನ್ನಾಗಿದೆ. ಒಳಗಡೆ ಹೇಗಿದೆ ನೋಡೋಣ. ರಾಮ ಸೀತೆಯವರು ಓಡಾಡಿದಂಥ ಜಾಗದಲ್ಲಿ ನಾವು ಓಡಾಡ್ತಾ ಇದ್ದೀವಿ, ಅದೇ ನಮ್ಮ ಪುಣ್ಯ. ನೋಡೋಣ ಒಳಗಡೆ ಹೇಗಿದೆ ಅಂತ. ತುಂಬ ತಣ್ಣಗಿದೆ. ಬೇರೆ ಮೇಲೆ ಧೀರೆ ಧೀರೆ ರವಾನ ಆಗಿದೆಯೋ. ಸೊ ನಮ್ಮ ರಾಮ ಸೀತೆಯವರು ಮದುವೆ ಆದಮೇಲೆ ಇಲ್ಲೇ ಇದ್ದರು ಅಂತ ಹೇಳ್ತಾರೆ. ರಾಮ ಸೀತೆಯವರು ಓಡಾಡಿದಂಥ ಜಾಗದಲ್ಲಿ ನಾವು ಓಡಾಡೋದೇ ನಮ್ಮ ಪುಣ್ಯ. ತುಂಬ ಚೆನ್ನಾಗಿದೆ ಒಳಗಡೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಕ್ಯಾಮ್ರಾ ಜಸ್ಟಿಸ್ ಮಾಡುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಒಂಥರ ಕಲರ್ಸು, ಆ ಒಂದು ಕೆತ್ತನೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ವಿಗ್ರಹಗಳಿದೆ, ದೇವ್ರ ವಿಗ್ರಹಗಳಿದೆ, ಅದನ್ನ ನೋಡೋಕ್ಕೆ ಹೋಗ್ತೀವಿ ಈಗ. ಸೀತೆ ಮತ್ತು ಅವ್ರ ಮಕ್ಕಳ ವಿಗ್ರಹ ಇದೆ. ಇಲ್ಲಿ ಮದುವೆ ಆಗ್ತಿರೋದನ್ನ ನೋಡ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ, ಖುಷಿ ಆಗುತ್ತೆ. ಇಲ್ಲಿ ಅವರಿದ್ದು ಓಡಾಡ್ದಂಥ ಜಾಗದಲ್ಲಿ ನಾವಿದ್ದೀವಿ ಅನ್ನೋದೇ ನಮ್ಮ ಪುಣ್ಯ. ತುಂಬ ಚೆನ್ನಾಗಿದೆ. ನೀವು ಇಲ್ಲಿಗೆ ಬಂದಾಗ ಇದು ಯಾವುದು ಮಿಸ್ ಮಾಡ್ತೀವಿ. ನೋಡೋಣ. ಸೊ ಹೀಗೆ ನೋಡ್ತಾನೆ ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಒಂದು ಡಿವೈನ್ ಜರ್ನಿ ಮುಗಿಯೋಕ್ಕೆ ಬಂತು. ನಾವು ವಾಪಸ್ ಹೋಗಿ ಪ್ಯಾಕ್ ಮಾಡಿಕೊಂಡು ಒಂದು ಆಟೋ ಇಟ್ಕೊಂಡು ಏರ್ಪೋರ್ಟಿಗೆ ತಲುಪಿದ್ವಿ. ಸೊ ಏರ್ಪೋರ್ಟಿಗೆ ಬಂದು ತಲುಪಿದ್ವಿ. ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗ್ತಾಯಿದೆ.
ತುಂಬ ಚೆನ್ನಾಗಿತ್ತು, ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ಗಳಾಯಿತು. ಒಂಥರ ದೇವ್ರನ್ನ ನೋಡಿ ಭಾಳ ಖುಷಿಯಾಯಿತು. ಬೇಜಾರಾಗ್ತಾಯಿದೆ ಹೋಗಲಿಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಜರ್ನಿ ಹ್ಯಾಸ್ ಟು ಎಂಡ್ ಸಮ್ವೇರ್. ಸೊ ತುಂಬ ಚೆನ್ನಾಗಿತ್ತು, ಓವರಾಲ್ ತುಂಬ ಚೆನ್ನಾಗಿತ್ತು. ಐ ಹೋಪ್ ಯು ಎಂಜಾಯ್ಡ್ ಅಂತ ಅನ್ಕೋತೀನಿ. ಸೊ ಯಾ, ಸಿ ಯು ಗೈಸ್ ಇನ್ ನೆಕ್ಸ್ಟ್ ಒನ್.